ಫ್ಲರ್ಟ್ ಇದು ನಮ್ಮ ಚಂದನ್ ಅವರು ತಾವೇ ಕತೆ ಬರೆದು ನಿರ್ದೇಶಿಸಿರುವಂತ ಪ್ರಥಮ ಚಿತ್ರ. ಈ ಫಿಲ್ಮ್ ನೋಡಿದ್ಮೇಲೆ ಯಾರೋ ಫಸ್ಟ್ ಟೈಮ್ ಡೈರೆಕ್ಟರ್ ಮಾಡಿರುವಂತ ಫಿಲ್ಮ್ ಅಂತ ಅನ್ಸೋದೇ ಇಲ್ಲ. ಫಿಲ್ಮ್ ಒಂಥರ ಲಾಸ್ಟ್ ಶುರು ಆಗುತ್ತೆ, ಸ್ಟಾರ್ಟ್ ಅಲ್ಲಿ ಮುಗಿಯುತ್ತೆ. ಸೊ ಆ ರೀತಿ ಸ್ಕ್ರೀನ್ ಪ್ಲೇ ಇದೆ. ಫಿಲ್ಮ್ ಅಲ್ಲಿ ತುಂಬಾ ಟ್ವಿಸ್ಟ್ಗಳಿದೆ. ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಏನೋ ಅನ್ಸುತ್ತೆ ಫಿಲ್ಮ್ ನೋಡಿದಾಗ, ಲೈಕ್ ಹಿಂಗಿರ್ಬೋದು ಅಂತ ಏನೋ ಅನ್ಸುತ್ತೆ. ಹೋಗ್ತಾ ಹೋಗ್ತಾ ಅದು ಹಂಗೆ ಟ್ವಿಸ್ಟ್ಗಳು ಓಪನ್ ಆಗ್ತಾ ಆಗ್ತಾ ಹಿಂಗೆ ಚೇಂಜ್ ಆಗುತ್ತೆ. ಅಂಡ್ ಕ್ಲೈಮ್ಯಾಕ್ಸ್ ಅಲ್ಲಿ ನಿಮ್ಗೆ ಬೇರೆನೇ ಒಪಿನಿಯನ್ ಕೊಡುತ್ತೆ. ಈ ರೀತಿ ಇದೆ ಈ ಫಿಲ್ಮ್. ಅಫ್ಕೋರ್ಸ್ ಫಿಲ್ಮ್ ಅಲ್ಲಿ ತುಂಬಾ ಟ್ವಿಸ್ಟ್ಗಳಿವೆ, ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ಗಳು ಇವೆ, ಚೆನ್ನಾಗಿ ಅನಿಸುತ್ತೆ. ಫಿಲ್ಮ್ ಅಲ್ಲಿ ಮ್ಯೂಸಿಕ್ ಎಲ್ಲ ನಿಮ್ಗೆ ಥೀಮ್ದು ಮೂಡ್ ಸೆಟ್ ಮಾಡುತ್ತೆ. ಅಫ್ಕೋರ್ಸ್ ಹಾಡುಗಳು ಓಕೆ ಓಕೆ ಚೆನ್ನಾಗಿದೆ, ಬಟ್ ಮ್ಯೂಸಿಕ್ ಚೆನ್ನಾಗಿದೆ, ಸಿನಿಮಾಟೋಗ್ರಫಿ ಚೆನ್ನಾಗಿದೆ. ಅಂಡ್ ದ ಬೆಸ್ಟ್ ಥಿಂಗ್ ಐ ಅಪ್ರಿಷಿಯೇಟ್, ನನ್ಗೆ ಚೆನ್ನಾಗಿ ಅನ್ಸಿದ್ದೇನೆಂದ್ರೆ ಈ ಫಿಲ್ಮ್ದು ಸ್ಟೋರಿ ಅಥವಾ ಸ್ಟೋರಿನ ಹೇಳಿರೋ ರೀತಿ. ಸೊ ಅದನ್ನ ಬಿಟ್ಟು ಪಾತ್ರಗಳೆಲ್ಲ ತಮ್ಮ ಕ್ಯಾರೆಕ್ಟರ್ ಅಲ್ಲಿ ಕರೆಕ್ಟ್ ಆಗಿ ಮಾಡಿದ್ದಾರೆ. ಗಿರಿ ಅವರು ಚೆನ್ನಾಗಿ ಮಾಡಿದ್ರು, ಅವ್ರು ಆಕ್ಚುಲಿ ಚೆನ್ನಾಗಿ ಮಾಡಿದ್ದಾರೆ. ಎಕ್ಸ್ಪೆಕ್ಟೆಡ್ ಗಿಂತ ತುಂಬಾ ಚೆನ್ನಾಗಿ ಮಾಡಿದ್ರು ಅವರು. ಸ್ಟೋರಿ ಚೆನ್ನಾಗಿದೆ, ನಿಮ್ ನೋಡ್ತಾ ಕೂತ್ರೆ ಫಿಲ್ಮ್ ಟೈಮ್ ಪಾಸ್ ಆಗಿದ್ ಗೊತ್ತಾಗಲ್ಲ. ಅಂಡ್ ನಾನು ಈ ವಾರ ನೋಡಿರುವ 4 ಚಿತ್ರಗಳಲ್ಲಿ ದ ಬೆಸ್ಟ್ ಚಿತ್ರ ಅಂದ್ರೆ ಫ್ಲರ್ಟ್. ಫಸ್ಟ್ ಟೈಮ್ ಡೈರೆಕ್ಟರ್ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಇಷ್ಟು ಚೆನ್ನಾಗಿ ಹಿಡಿದು ಇಟ್ಕೊಂಡಿದ್ದಾರೆ ಫಿಲ್ಮ್ ನೋಡೋದನ್ನ, ಆಡಿಯನ್ಸ್ ಅಂದ್ರೆ ತುಂಬಾ ಚೆನ್ನಾಗಿ ಅನಿಸ್ತದೆ ನನಗೆ. ಸೊ ಮೈ ವೋಟ್ ಗೋಸ್ ಫಾರ್ ದಿಸ್ ಮೂವಿ ಫ್ಲರ್ಟ್. ನೀವಿನ್ನೂ ಈ ಚಿತ್ರ ನೋಡಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ಥಿಯೇಟರ್ಗೆ ಫಿಲ್ಮ್ ನೋಡಿ. ಹಾಗೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಒತ್ತಿ. ಥ್ಯಾಂಕ್ ಯು, ಹ್ಯಾವ್ ಅ ಗ್ರೇಟ್ ಡೇ.